ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆಯ ಸ್ಟಾಕ್ಗಳ ಮಾಹಿತಿನೂ ಇದೆ, ಅವುಗಳನ್ನು ವಿಶ್ಲೇಷಣೆ ಮಾಡೋಣ. ಬನ್ನಿ. ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್. ಇದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟು 24,369ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಓಕೆ, ನಂತರ ಹೈ ನೋಡಿ, ಒಂದು ಕ್ಯಾಂಡಲ್ ಲೋ ಆಗಿಬಿಟ್ಟು ನಂತರ ರಿವರ್ಸ್ ಆಗಿ ಹೈ ಹೋಯಿತು. ಹೈ ಟಚ್ ಎಲ್ಲಿಗಾಯಿತು? ನಿನ್ನೆ ನಾವು ಅನಲೈಸ್ ಮಾಡಿದ್ವಿ, 24,400 ಒಂದು ರೆಸಿಸ್ಟೆನ್ಸ್ ಇದೆ ಅಂತೇಳಿ. ಆ ರೆಸಿಸ್ಟೆನ್ಸ್ಗೆ ಎಕ್ಸಾಕ್ಟ್ಲಿ 401 ಪಾಯಿಂಟು ರೀಚ್ ಆಯಿತು. ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಯಿತು. ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಹೇಳೋದು ಸ್ನೇಹಿತರೆ. ಸಪೋರ್ಟು ರೆಸಿಸ್ಟೆನ್ಸು ಅದಕ್ಕೋಸ್ಕರನೇ ಮಾರ್ಕ್ ಮಾಡೋದು, ಅದಕ್ಕೋಸ್ಕರನೇ ಹೇಳೋದು. ನೋಡಿ, ಎಕ್ಸಾಕ್ಟ್ಲಿ 24,400ಇಂದನೇ ಮಾರ್ಕೆಟು ರಿಜೆಕ್ಟ್ ಆಗಿದೆ, ರಿಜೆಕ್ಷನ್ ತೊಗೊಂಡಿದೆ. ಅಲ್ಲಿಂದ ಕಂಟಿನ್ಯೂ ಫಾಲ್ ಆಗಿಬಿಟ್ಟು ಆಲ್ಮೋಸ್ಟ್ ಆಲು 120 ಪಾಯಿಂಟ್ ಫಾಲ್ ಆಗಿ 24,481 ಒಂದು ಲೋ ಆಯಿತು ಇಲ್ಲಿ. ಆದರೆ ಮತ್ತೆ ರಿಕವರಿ ಆಗಿಬಿಟ್ಟು ಮಾರ್ಕೆಟು 24,300 ಮೇಲೆ ಕ್ಲೋಸ್ ಆಗಿದೆ. ದಟ್ ಈಸ್ ಒಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬೋದು ಫಾರ್ ಲಾಂಗ್ ಟರ್ಮ್ ಪೊಸಿಷನಲ್ ಸ್ವಿಂಗ್ಗೆ ಅಂತ ಹೇಳ್ಬೋದು. ಈಗ ನಾವು 24,400ರಲ್ಲಿ ಯಾರ್ಯಾರು ಪುಟ್ ಬೈ ಮಾಡಿರ್ತಾರೆ, ಇದೇ ಲೈನ್ಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಅವ್ರಿಗೆ ಪ್ರಾಫಿಟ್ ಆಗಿರುತ್ತೆ ಅಂಟಿಲ್ ಇಲ್ಲಿವರೆಗೆ ಮಾತ್ರ. ನಂತರ ಪ್ರೀಮಿಯಮು ವೊಲಟೈಲಿಟಿ ಇದೆ, ಡಿಕೆ ಆಗುತ್ತೆ. ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ ಮಾತ್ರ ಒಳ್ಳೆ ಪ್ರಾಫಿಟ್ ಸಿಕ್ಕಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರ ಒಂದು ಇವತ್ತಿನ ನಿಫ್ಟಿದು ಡೇ ಇತ್ತು ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಫ್ಲ್ಯಾಟ್ ಅಂತ ಹೇಳ್ಬೋದು. ರೇಂಜ್ ಬೌಂಡ್ ನೋಡಿ 100-120 ಪಾಯಿಂಟ್ ಅಪ್ ಆ್ಯಂಡ್ ಡೌನ್ ಆದರೂ ಕೂಡ ಕ್ಲೋಸ್ ಆಗಿದ್ದು ಲಾಸ್ಟಿಗೆ ಫ್ಲ್ಯಾಟ್ನಲ್ಲಿ ಕ್ಲೋಸ್ ಆಯಿತು. ಕೇವಲ 15 ಪಾಯಿಂಟ್ ಅಪ್ಸೈಡ್ನಲ್ಲಿ ಕ್ಲೋಸ್ ಆಗಿದೆ. ಓಕೆ, ಇನ್ನು ಡೈಲಿ ಚಾರ್ಟ್ ನೋಡೋಣ. ಡೈಲಿ ಚಾರ್ಟ್ ಏನು ಹೇಳುತ್ತೆ? ಓಕೆ ನೋಡಿ, ಮಾರ್ಕೆಟ್ ತುಂಬ ಓಡಿದೆ. ಇದು ನಿಫ್ಟಿದು ಡೈಲಿ ಚಾರ್ಟು ಸ್ನೇಹಿತರೆ. ನೋಡಿ, ಆಲ್ಮೋಸ್ಟ್ ಆಲು ಇಲ್ಲಿಂದ ಮಾರ್ಕೆಟು ಕಂಟಿನ್ಯೂಯಸ್ ಅಪ್ ಟ್ರೆಂಡ್ನಲ್ಲಿದೆ. ಹೀಗಾಗಿ ಮಾರ್ಕೆಟ್ ನೀಡ್ಸ್ ರೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನೋಡಿ, ಇಲ್ಲಂತೂ ಕ್ಲಿಯರ್ ಕಟ್ ಬುಲ್ಲಿಶ್ ಮೂಮೆಂಟಮ್ ಕೊಟ್ಟಿತ್ತು, ಹ್ಯೂಜ್ ಬುಲ್ಲಿಶ್ ಮೂಮೆಂಟಮ್. ಇಲ್ಲಿ ಹಾಲ್ಟ್ ಆಗಿ ಮತ್ತೆ ಬುಲ್ಲಿಶ್ ಮೂಮೆಂಟಮ್, ಇಲ್ಲೇ ಮೈಲ್ಡ್ ಫಾಲ್ ಆಯಿತು, ಇಲ್ಲೇ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಯಿತು. ಇವತ್ತು ಫಾಲ್ ಆದರೂ ರಿಕವರಿ ಆಗಿದೆ. ದ್ಯಾಟ್ ಈಸ್ ಓಕೆ ಅಂತ ಹೇಳ್ಬೋದು. ಆದರೂ ಕೂಡ ಸ್ವಲ್ಪ ಕಾಷಿಯಸ್ ಆಗಿರಬೇಕಾಗುತ್ತೆ. ಬಜೆಟ್ ಕೂಡ ಹತ್ರ ಬರ್ತಾ ಇದೆ. ಇದು 24,300 ಮೇಲ್ಗಡೆ ಕ್ಲೋಸ್ ಆಗಿದೆ. ಓಕೆ, ಕನ್ಸಿಡರ್ ಮಾಡ್ಬೋದು. ಆದರೂ ಕೂಡ ಕ್ಯಾಂಡಲ್ ಏನು ಹೇಳ್ತಾ ಇದೆ ಅಂತಂದರೆ, ನಿನ್ನೆದು ಇವತ್ತಿಂದು ಒಂದು ನಾನ್ ಡಿಸಿಸಿವ್ ಕ್ಯಾಂಡಲ್ ಅಂತ ಹೇಳ್ಬೋದು. ಮೈಲ್ಡ್ ಒಂದು ಫಾಲ್ ಆಗೋ ಚಾನ್ಸಸ್ ಇದೆ. ಕರೆಕ್ಷನ್ನು ಅಲ್ಲ, ಮೈಲ್ಡ್ ಫಾಲ್. ಯಾಕಂದರೆ ತುಂಬ ರ್ಯಾಲಿ ಕೊಟ್ಟಿದೆ. ಸೊ ಈ ಥರ ಒಂದು ಫಾಲ್ ಆಗಿಬಿಟ್ಟು ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಹೋದರೆ ಒಂದು ಫ್ರೆಶ್ ಆಗಿ ಬಯಸ್ ಎಂಟ್ರಿ ಆಗ್ತಾರೆ. ಹೀಗಾಗಿ ಯಾರ್ಯಾರು ಪೊಸಿಷನ್ ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ ಟೈಮು. ಸಪೋಸ್ ಇಲ್ಲೇನಾದರೂ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ ಒಂದು ಮೈಲ್ಡ್ ಫಾಲ್ ಆಗ್ಬೋದು. ನಂತರ ಒಂದು 2-3 ದಿನದ ನಂತರ ಮತ್ತೆ ಅಗೇನ್ ರಿವರ್ಸು ಅಪ್ ಟ್ರೆಂಡ್ ಆಗೋ ಚಾನ್ಸಸ್ ಇದೆ. ಇವಾಗಿನ ಸಿನಾರಿಯೋ ನೋಡಿದರೆ, ನಾಳೆದು ನೋಡಿದರೆ, ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು ಅದೇ 24,200 ಒಂದು ಸಪೋರ್ಟ್ ಇದೆ, 300 ಅಲ್ಲ 200 ಸಪೋರ್ಟ್ ಇದೆ. ಏನಕ್ಕೆ ಅಂದರೆ 300 ಈಸಿಲಿ ನಾಳೆ ಕೆಳಗಡೆ ಬಂತು ಅಂದರೂ ಕೂಡ 300 ಈ ಲೈನ್ ಕೆಳಗಡೆ ಬಂದರೆ ನೆಕ್ಸ್ಟು 200ವರೆಗೆ ಬರೋ ಚಾನ್ಸಸ್ ಇದೆ. ನಾಳೆ ಡೌನ್ ಸೈಡ್ 24,200ವರೆಗೆ ಬರೋ ಚಾನ್ಸ್ ಇದೆ. ಅದು ಬ್ರೇಕ್ ಆತಂದರೆ 24,000ವರೆಗೂ ಬರೋ ಚಾನ್ಸ್ ಇದೆ ಸ್ನೇಹಿತರೆ. 24,000 ಮೇಜರ್ ಸಪೋರ್ಟ್ ಕೆಳಗಡೆ, ಮತ್ತು 24,200 ಒಂದು ಅದು ಕೂಡ ಒಂದು ಮೇಜರ್ ಸಪೋರ್ಟ್ ಅಂತ ಹೇಳ್ಬೋದು. 24,200 ಅಂದರೆ 100 ಪಾಯಿಂಟ್ಸ್ ಫಾಲ್ ಆಗೋ
ಆಯ್ತಂದ್ರೂ ಕೂಡ ರಿಕವರಿ ಆದರೆ 24,200ರಲ್ಲೇ ರಿಕವರಿ ಆಗಬೇಕು. ಇವತ್ತು ಹೇಗೆ ರಿಕವರಿ ಆಯಿತು ಆ ಥರ. ಅದರ್ವೈಸ್ 24,200 ಸಸ್ಟೇನ್ ಆಗಲಿಲ್ಲ ಅಂದರೆ ಇಟ್ ಕಮ್ಸ್ ಟುವರ್ಡ್ಸ್ 24,000 ಅಂತ ತಿಳ್ಕೊಬೇಕು. ಈ ಥರ ಒಂದು ಸಿನಾರಿ ಇದೆ. ಇನ್ನು ಅಪ್ ಸೈಡ್ ನಮಗೆ ಪದೇ ಪದೇ ತೊಂದರೆ ಕೊಡ್ತಾ ಇರೋದು ಇವತ್ತು ನೋಡಿ 24,400 ಅಲ್ಲಿಂದ ರಿಜೆಕ್ಟ್ ಆಗಿದೆ, ಮಾರ್ಕೆಟು ರಿಜೆಕ್ಷನ್ ಆಗಿದೆ. ಏನಕ್ಕೆ? ಅಲ್ಲಿ ಕಾಲ್ ರೈಟರ್ಸ್ ತುಂಬ ಇದ್ದಾರೆ, ಸೆಲ್ಲರ್ಸ್ ತುಂಬ ಇದ್ದಾರೆ. ಹೀಗಾಗಿ 24,400ರಿಂದ ಮಾರ್ಕೆಟು ಕ್ಲಿಯರ್ ಆಗಿ ರಿಜೆಕ್ಷನ್ ತೊಗೊಳ್ತಾ ಇದೆ. ಇವತ್ತು ಆ ಥರ ಆಗಿದೆ. ಸೊ ನಾಳೆ ಕೂಡ ಅಪ್ಸೈಡ್ ಹೋದರೂ ಕೂಡ 24,400ರನ್ನು ಈಸಿ ಕ್ರಾಸ್ ಮಾಡಲಿಕ್ಕೆ ಆಗಲ್ಲ. ಅದನ್ನು ಕ್ರಾಸ್ ಮಾಡಬೇಕಂದ್ರೆ ಏನಾದರೂ ಒಂದು ಬಿಗ್ ನ್ಯೂಸ್ ಬೇಕು. ಪ್ರೋ ಮಾರ್ಕೆಟ್ ಅಥವಾ HDFC ಬ್ಯಾಂಕ್, ರಿಲಯನ್ಸ್, ICICI ಬ್ಯಾಂಕ್ ಎಲ್ಲ ಹ್ಯೂಜ್ ಒಂದು ವಾಲ್ಯೂಮ್ನೊಂದಿಗೆ ರ್ಯಾಲಿ ಕೊಡಬೇಕು. ಅದರ್ವೈಸ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಬೇಕು. ಹೀಗಾದರೆ ಹ್ಯೂಜ್ ವಾಲ್ಯೂಮ್ನೊಂದಿಗೆ ಟ್ರೆಂಡ್ ಆಗಬೇಕು. ಹೀಗಾದರೆ 24,400 ಕ್ರಾಸ್ ಆಗುತ್ತೆ. ಅದರ್ವೈಸ್ ಮೋಸ್ಟ್ ಪ್ರಾಬಬ್ಲಿ ನಾಳೆ ಕೂಡ 24,400 ಕ್ರಾಸ್ ಆಗೋಕ್ಕಿಲ್ಲ ಅಂದ್ಕೊಂಡಿದ್ದೀನಿ. ನಾಳೆನೂ ಕೂಡ ಇದೇ ಥರ ಫಾಲ್ ಆಗಿಬಿಟ್ಟು ಮತ್ತೆ ಸೆಕೆಂಡ್ ಪಾರ್ಟ್ನಲ್ಲಿ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ರಿಕವರಿ ಆಗಿ ಮತ್ತು 24,300 ಅಥವಾ 24,250 ಈ ಥರ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಸಿನಾರಿಯೋ ಅಥವಾ ಅಂದರೆ ಈ ಒಂದು ಚಾರ್ಟ್ಸು ಆ ಥರ ಹೇಳ್ತಾ ಇವೆ. ಮತ್ತು ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡಿದೆ ನಾನು. 24,400ರಲ್ಲಿ ಹ್ಯೂಜ್ ಕಾಲ್ ರೈಟರ್ಸ್ ಡಿಪ್ಲಾಯ್ ಆಗಿದ್ದಾರೆ, ಸೆಲ್ಲರ್ಸ್ ತುಂಬ ಇದ್ದಾರೆ. ಹೀಗಾಗಿ ಅದನ್ನು ಬ್ರೇಕ್ ಮಾಡೋದು ತುಂಬಾ ಕಷ್ಟ ಅಪ್ಸೈಡು. ಆದರೂ ಕೂಡ ನೋಡೋಣ ನಾಳೆ. ಇದು ಒಂದು ಸಪೋರ್ಟು ರೆಸಿಸ್ಟೆನ್ಸು ನೋಟ್ ಮಾಡ್ಕೊಳ್ಳಿ. ವೀಕ್ಲಿ ಚಾರ್ಟ್ ಹೇಗಿದೆ? ಎಸ್, ವೀಕ್ಲಿ ಚಾರ್ಟು ವೀಕ್ ಆಗಿಲ್ಲ ಇನ್ನೂ. ಅಂಟಿಲ್ ನಾ ಹೇಳಿದ್ದೀನಿ ಇದನ್ನು. ಇಲ್ಲಿದೆ ನೋಡಿ 24,000 ಕ್ಲಿಯರ್ ಒಂದು ಮೇಜರ್ ಸಪೋರ್ಟ್ ಫಾರ್ ವೀಕ್ಲಿ ಚಾರ್ಟ್ಗೆ ಅಂತ ಹೇಳ್ಬೋದು. 24,000 ಒಂದು ಕ್ಲಿಯರ್ ಸಪೋರ್ಟ್ ಇದೆ ವೀಕ್ಲಿ ಚಾರ್ಟ್ನಲ್ಲಿ. ಅದರ ಕೆಳಗಡೆ ಬಂದರೆ ಮಾತ್ರ ಕಾಷಿಯಸ್ ಆಗಬೇಕಾಗುತ್ತೆ. ಅದರ್ವೈಸ್ 24,000ವರೆಗೆ ಬಂದುಬಿಟ್ಟು ನಂತರ ಅಲ್ಲಿ ರೆಸ್ಟ್ ತಗೊಂಡು ರಿವರ್ಸ್ ಆಗೋ ಚಾನ್ಸಸ್ ಇದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ, ಇದು 5 ಮಿನಿಟ್ಸ್ ಚಾರ್ಟ್. ಇದು ಬ್ಯಾಂಕ್ ನಿಫ್ಟಿದು 53,357ರಲ್ಲಿ ಮಾರ್ಕೆಟ್ ಓಪನ್ ಆಗಿದೆ. 53,357 ಮಾರ್ಕೆಟ್ ಓಪನ್ ಆಗಿರೋದು. ನಂತರ ಅಲ್ಲಿಂದ ನೋಡಿ 5 ನಿಮಿಷದ ಕ್ಯಾಂಡಲ್ಲು ಹೇಗೆ ನೋಡಿ ಎಷ್ಟು ಫಾಲ್ ಆಗಿದೆ. ಆಲ್ಮೋಸ್ಟ್ ಆಲ್ ಒಂದು 300 ಪಾಯಿಂಟ್ ಫಾಲ್ ಆಗಿದೆ. 300 ಪಾಯಿಂಟ್ಸ್ 5 ನಿಮಿಷದಲ್ಲಿ ಫಾಲ್ ಆಗಿದೆ ಸ್ನೇಹಿತರೆ. ಹೀಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಸೆಲ್ಲರ್ಸು ಜಾಸ್ತಿ ಇನ್ವಾಲ್ವ್ ಆದರು. ಮತ್ತು ಹಿಂದಿನ ದಿನ ಯಾರ್ಯಾರು ಪೊಸಿಷನ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅವರೆಲ್ಲ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು. ಇಮಿಡಿಯೇಟಾಗಿ ಫಾಲ್ ಆಯಿತು. ಅದಕ್ಕೆ ಇನ್ನೊಂದು ರೀಸನ್ನು HDFC ಬ್ಯಾಂಕ್ ಮೇಜರ್ ಫಾಲ್ ಆಗಿತ್ತು ಇವತ್ತು. ಆಲ್ಮೋಸ್ಟ್ ಆಲ್ 1.5-2% ಫಾಲ್ ಆಗಿತ್ತು. ಅದು ಕೂಡ ಸಪೋರ್ಟ್ ಮಾಡಲಿಲ್ಲ ಬ್ಯಾಂಕ್ ನಿಫ್ಟಿಗೆ. ICICI ಬ್ಯಾಂಕ್ ಸಪೋರ್ಟ್ ಮಾಡ್ತಾಯಿದ್ರು ಕೂಡ ಹೆಲ್ಪ್ ಆಗಲಿಲ್ಲ. ಇಲ್ಲಿಂದ ಮತ್ತೆ ರಿಕವರಿ ಆಯಿತು. ಈ ಒಂದು ರೆಸಿಸ್ಟೆನ್ಸ್ನಲ್ಲಿ ರಿಜೆಕ್ಷನ್ ಆಯಿತು, ಬಿಗ್ ಫಾಲ್ ಆಯಿತು. 52,800 ಒಂದು ಮೇಜರ್ ಸಪೋರ್ಟ್ನಲ್ಲಿ ಸಪೋರ್ಟ್ ತೊಗೊಂಡ್ಬಿಟ್ಟು ಸೆಕೆಂಡ್ ಹಾಫ್ನಲ್ಲಿ ರಿಕವರಿ ಆಯಿತು ಸ್ನೇಹಿತರೆ. ಒಂದು ಇಲ್ಲಿ ಯಾರ್ಯಾರು ಪುಟ್ ಬೈ ಮಾಡಿರ್ತಾರೆ ಅವ್ರಿಗೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಅದರ್ವೈಸ್ ಈ ಒಂದು ರಿಜೆಕ್ಷನ್ನಲ್ಲಿ ಪುಟ್ ಬೈ ಮಾಡಿಬಿಟ್ಟು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟು ಇಲ್ಲಿ ಪುಟ್ ಬೈ ಮಾಡಿದರೆ ಅವ್ರಿಗೂ ಕೂಡ ಪ್ರಾಫಿಟ್ ಆಗಿರುತ್ತೆ. ಅದರ್ವೈಸ್ ಕೆಳಗಡೆ ಲೋ ಏನಾಯಿತು 52,815 ಅಲ್ಲಿ ಒಂದು ಸಪೋರ್ಟ್ ಲೈನ್ ಇದೆ. ಅಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಯಾರು ಕಾಲ್ ಬೈ ಮಾಡಿರ್ತಾರೆ ಅವ್ರಿಗೂ ಕೂಡ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಈ ಥರ ಒಂದು 2-3 ಸಿನಾರಿಯೋ, 2-3 ಅವಕಾಶ ಕ್ಲಿಯರ್ ಕಟ್ ಚಾರ್ಟ್ನಲ್ಲಿ ತೋರಿಸ್ತಾ ಇದೆ. ಅವಕಾಶ ಕೊಟ್ಟಿದೆ ನಿಫ್ಟಿ ಬ್ಯಾಂಕ್ ಇವತ್ತು ಆಪ್ಷನ್ ಬಯಸ್ಗೆ. ಈ ಥರ ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ. ನಾವು ಡೈಲಿ ಚಾರ್ಟ್ನಲ್ಲಿ ನಿನ್ನೆ ಏನು ಮಾಡಿದ್ವಿ ನಾವು ಇಲ್ಲಿ
53,000 ಅಷ್ಟು ಈಸಿ ಬ್ರೇಕ್ ಆಗಲ್ಲ ಅಂತ ಅನಲೈಸ್ ಮಾಡಿದ್ವಿ. ಇದು ವಿತ್ ಹ್ಯೂಜ್ ವಾಲ್ಯೂಮ್. ಓಕೆ, ಒಂದು ಸಪೋಸ್ ಕೆಳಗಡೆ ಹೋದರೂ ಕೂಡ ಮತ್ತೆ ರಿಕವರಿ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳಿದ್ವಿ. ಅದೇ ಥರ ಆಗಿದೆ. 52,800 ಅಲ್ಲಿವರೆಗೆ ಹೋದರೂ ಕೂಡ ಮತ್ತೆ ರಿಕವರಿ ಆಗಿಬಿಟ್ಟು 53,100ರಲ್ಲಿ ಕ್ಲೋಸ್ ಆಗಿದೆ. ಎಬೋವ್ 53,000 ಕ್ಲೋಸ್ ಆಗಿದೆ. ಈ ರೀತಿ ನೋಡಿದರೆ ಒಂದು ಓಕೆ ಅಂತ ಹೇಳ್ಬೋದು. ಸ್ಟೇಬಲ್ ಇದೆ. 53,000 ಅಷ್ಟು ಈಸಿ ಬ್ರೇಕ್ ಆಗಲ್ಲ ಅಂತ ಹೇಳ್ಬೋದು ನಾಳೆಗೆ. ಆದರೆ ಬ್ಯಾಂಕ್ ನಿಫ್ಟಿ ವೀಕ್ ಆಗ್ತಾ ಇದೆ. ನಿಫ್ಟಿ ಚಾರ್ಟು, ಬ್ಯಾಂಕ್ ನಿಫ್ಟಿದು ಇನ್ನೂ ಸಪೋರ್ಟು ಚೆನ್ನಾಗಿ ಸಪೋರ್ಟ್ ಇದೆ 53,000ರಲ್ಲಿ. ಸಪೋಸ್ 53,000 ಬ್ರೇಕ್ ಆದರೆ ಎರಡೂ ಫಾಲ್ ಆಗ್ತವೆ, ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಕೂಡ. ಇದು ಒಂದು ಗಮನದಲ್ಲಿರಲಿ. ಇಲ್ಲಿ ಎರಡು ಸಿನಾರಿಯೋ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಯಾ ಇಲ್ಲಿ 52,000 ಇದೆ ನೋಡಿ. 52,000 52,000 ಬ್ರೇಕ್ ಮಾಡಲಿಕ್ಕೆ 1 ದಿನ, 2 ದಿನ, 3 ದಿನ, 4 ದಿನ ಟೈಮ್ ತೊಗೊಂಡ್ಬಿಟ್ಟು ಹ್ಯೂಜ್ ವಾಲ್ಯೂಮ್ನೊಂದಿಗೆ ಬ್ರೇಕ್ ಆಯಿತು. ಹಾಗೆ 53,000 ಬ್ರೇಕ್ ಆಗಲಿಕ್ಕೆ 1 ದಿನ, 2 ದಿನ, 3 ದಿನ, 4 ದಿನ, 5 ದಿನ ಟೈಮ್ ತೊಗೊಂಡ್ಬಿಟ್ಟು ನಿನ್ನೆ ಬ್ರೇಕ್ ಆಗಿತ್ತು. ಇವತ್ತು ಕೂಡ ಕೆಳಗಡೆ ಹೋಗಿ ಬಂದುಬಿಟ್ಟು ಮತ್ತೆ ರಿಕವರಿ ಆಗಿ 53,000 ಮೇಲ್ಗಡೆ ಕ್ಲೋಸ್ ಆಗಿದೆ. 53,000 ಎಬೋವ್ ಕ್ಲೋಸ್ ಆಗಿದೆ. ದ್ಯಾಟ್ ಈಸ್ ಓಕೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಚಾರ್ಟ್ನಲ್ಲಿ ಮೈಲ್ಡ್ ಒಂದು ಈ ಥರ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಇದು ಸ್ವಲ್ಪ ತೊಂದರೆಗೆ ಈಡು ಮಾಡ್ತಾ ಇದೆ. ಏನಂದರೆ ಇದು ಹಾಫ್ ಎಮ್ ಅಂತ ನಾನು ಪರಿಗಣನೆ ಮಾಡ್ತೀನಿ. ಇದು ಈ ಥರ ಏನಾದರೂ ಆದರೆ ಎಮ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ಈ ಥರ ಎಮ್ ಪ್ಯಾಟರ್ನ್ ಫಾರ್ಮ್ ಆದರೆ ತುಂಬ ಡೇಂಜರಸ್ಸು. ಬಿಗ್ ಫಾಲ್ ಆಗೋ ಚಾನ್ಸ್ ಇರುತ್ತೆ. ಇದು ಎಲ್ಲಿಗೆ ಬಂದಿದೆ ನೋಡಿ, 51,700 51,700ವರೆಗೆ ಫಾಲ್ ಆಗೋ ಚಾನ್ಸಸ್ ಇದೆ ಮುಂದಿನ ದಿನಗಳಲ್ಲಿ ಅಂತ ಇದು ಗೆಸ್ ಮಾಡ್ಬೋದು. ಆನ್ ಬಿಹಾಫ್ ಆಫ್ ಹಾಫ್ ಎಮ್, ಅರ್ಧ ಎಮ್ ಫಾರ್ಮ್ ಆಗಿದೆ. ಇದು ಏನಾದರೂ ಕಂಟಿನ್ಯೂಷನ್ ಆದರೆ, ನಾ ಹೇಳ್ತಾ ಇರೋದು ಕಂಟಿನ್ಯೂಷನ್ ಆಗೋದು ಬೇಡ, ನಮಗೂ ಒಂದು ಇರಲಿ ಮುಂದಾಲೋಚನೆ ಅಂತ ಹೇಳ್ತಾ ಇರೋದು. ಅದು ಬಂದರೆ ಇಲ್ಲಿವರೆಗೂ ಸಪೋರ್ಟ್ ತಗೊಳುತ್ತೆ. ಅಥವಾ ಇದು ಫಾಲೋ ಆತಂದರೆ ಈ ಥರ ಒಂದು ಸಿನಾರಿಯೋ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ನಿಮಗೂ ಒಂದು ಮುಂದಿನ ಒಂದು ಆಲೋಚನೆ ಇರಲಿ ಅಂತ ತೋರಿಸಿದೆ. ಅದರ್ವೈಸ್ ಈಗ ಇನ್ನೂ ನೆಗೆಟಿವಿಟಿ ಕ್ರಿಯೇಟ್ ಆಗಿಲ್ಲ ಮಾರ್ಕೆಟ್ನಲ್ಲಿ, ಭಯಪಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಕಂಟಿನ್ಯೂ ರ್ಯಾಲಿ ಕೊಟ್ಟಿದೆ ನೋಡಿ. ರ್ಯಾಲಿ ತೊಗೊಂಡು ಹಾಲ್ಟ್ ಆಗಿ ಪುಷ್ ಆಗುತ್ತೆ, ರ್ಯಾಲಿ ತೊಗೊಂಡು ಹಾಲ್ಟ್ ಆಗಿ ಪುಷ್ ಆಗುತ್ತೆ. ಹೀಗಾಗಿ ಮೇಜರ್ 53,000 ಮೇಲ್ಗಡೆ ಕ್ಲೋಸ್ ಆಗಿದೆ. ಅಲ್ಲಿ ನ್ಯಾಚುರಲಿ ಏನಾಗಿದೆ, ಕಾಲ್ ರೈಟರ್ಸು ಜಮಾ ಆಗ್ತಾ ಇದ್ದಾರೆ, ಕಾಲ್ ರೈಟರ್ಸು ಡಿಪ್ಲಾಯ್ ಆಗ್ತಾ ಇದ್ದಾರೆ, ಸೆಲ್ಲರ್ಸು ಜಾಸ್ತಿ ಇದ್ದಾರೆ. ಹೀಗಾಗಿ ಮೈಲ್ಡ್ ಒಂದು ದಿನ ಫಾಲ್ ಆದರೂ ಕೂಡ ನೆಕ್ಸ್ಟ್ ಡೇ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾಳೆ ದಿನ, ಇವತ್ತು ಅಮೇರಿಕನ್ ಮಾರ್ಕೆಟು ಕ್ಲೋಸ್ ಇದೆ. ಹೀಗಾಗಿ ನಾಳೆ ಇಂಡಿಯನ್ ಮಾರ್ಕೆಟು ನೋಡೋಣ. FIDs ಏನು ಅವ್ರದ್ದು ಪ್ಯಾಟರ್ನ್ ಹೇಗಿದೆ, ಅವರು ಬೈ ಮಾಡಿದಾರೋ ಸೆಲ್ ಮಾಡಿದಾರೋ ನೋಡೋಣ, ಅದನ್ನು ಡಿಸಿಷನ್ ಮಾಡೋಣ. ಇದನ್ನು ನೋಡಿದರೆ ನಾಳೆ ಕೂಡ ಇದೇ ಥರ ಇದ್ರ ಪಕ್ಕಕ್ಕೆ ಕ್ಯಾಂಡಲ್ ಫಾರ್ಮ್ ಆಗ್ಬೋದು. ಅಥವಾ ಮೈಲ್ಡ್ ಕೆಳಗಡೆ ಬಂದುಬಿಟ್ಟು ಸೆಕೆಂಡ್ ಹಾಫ್ನಲ್ಲಿ ರಿಕವರಿ ಆಗಿಬಿಟ್ಟು ಮತ್ತು ಆ ಥರ ಒಂದು ಸಿನಾರಿಯೋ ಇದೆ. ಬಟ್ ನಾಳೆಗೆ ಅಪ್ಸೈಡ್ ರ್ಯಾಲಿ ಬರೋದು ಕಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಪ್ಸೈಡ್ ರ್ಯಾಲಿ ಬರ್ಬೇಕಂದ್ರೆ SDFC ಪಾರ್ಟಿಸಿಪೇಟ್ ಮಾಡಲೇಬೇಕು. ಯಾಕಂದರೆ ಹೆವಿ ವೇಟೇಜ್ ಅದೇ ಮಾರ್ಕೆಟ್ನಲ್ಲಿ. ಆದರೂ ಕೂಡ ಸಪೋರ್ಟು ರೆಸಿಸ್ಟೆನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 53,000, ಅದರ ನೆಕ್ಸ್ಟು 52,500, ನೆಕ್ಸ್ಟು 52,000. ಇವು 3 ಸಪೋರ್ಟ್ ಇವೆ ಕೆಳಗಡೆ. ಮೇಲ್ಗಡೆ ನ್ಯಾಚುರಲಿ 53,265, ನಂತರ 53,500, 600 ಈ ಥರ ಬರುತ್ತೆ. 53,530 ಇವು ಎರಡು ಮಾತ್ರ ಮೇಲ್ಗಡೆ. 53,265 ಕ್ರಾಸ್ ಆಯ್ತಂದರೆ 53,530 ಟಚ್ ಆಗ್ಬೋದು. ಆ ಒಂದು ಸಿನಾರಿಯೋ ನಾಳೆಗೆ ಇರಲಿಕ್ಕಿಲ್ಲ, ಕಷ್ಟ. ಮೋಸ್ಟ್ ಪ್ರಾಬಬ್ಲಿ ಸೋಮವಾರ ಮಂಗಳವಾರ ಸಿಗ್ಬೋದು ಅಪ್ಸೈಡ್ರಲ್ಲಿ. ನಾಳೆ ಕಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಎಸ್, ವೀಕ್ಲಿ ಚಾರ್ಟು
ಸ್ಟಿಲ್ ದೇರ್ ಈಸ್ ಪಾಸಿಟಿವಿಟಿ ಇನ್ ವೀಕ್ಲಿ ಚಾರ್ಟ್ ಅಂಟಿಲ್ ಇಟ್ ಡಸಂಟ್ ಬ್ರೇಕ್ಸ್. ಇದು ಬ್ರೇಕ್ ಆಗದೆ ಕೆಳಗಡೆ ಬರೋವರೆಗೂ ಇದು ಪಾಸಿಟಿವ್ ಅಂತಲೇ ಕನ್ಸಿಡರ್ ಮಾಡಿ. 52,000 ಒಂದು ಮೇಜರ್ ಸಪೋರ್ಟ್. ಇನ್ನು 1,000 ಪಾಯಿಂಟು ಪೊಸಿಷನಲ್ಲಿ ಟ್ರೇಡ್ ಮಾಡೋರಿಗೆ ಹೇಳ್ತಾ ಇರೋದು. ಆನ್ ಇಂಟ್ರಾ ಡೇ ಬೇಸಿಸ್ ನಾಳೆ ವೀಕ್ ಡೇ ಇರ್ಬೋದು. ಇಂಟ್ರಾ ಡೇ ಟ್ರೇಡ್ ಮಾಡೋರು ಹುಷಾರಾಗಿ ಟ್ರೇಡ್ ಮಾಡಿ. ದಯವಿಟ್ಟು ನಾನು ಯಾರಿಗೂ ಕೂಡ ಸಜೆಸ್ಟ್ ಮಾಡಲ್ಲ F&O ಟ್ರೇಡ್ ಮಾಡಿ ಅಂತ. ಆದರೂ ಕೂಡ ಯಾರಾದರೂ ಇಂಟ್ರಾ ಡೇ ಟ್ರೇಡ್ ಮಾಡ್ತಾಯಿದ್ರೆ ದಯವಿಟ್ಟು ಕಾಷಿಯಸ್ ಆಗಿ ಸಪೋರ್ಟು ರೆಸಿಸ್ಟೆನ್ಸು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡ್ಬೋದು. ಅದರ್ವೈಸ್ ಬಿಟ್ಟು ಬಿಡಿ. ಸ್ವಲ್ಪ ದಿನ ಎಲ್ಲಿವರೆಗೆ ಬಜೆಟ್ ಡೇ ಬರೋವರೆಗೂ ಬಿಟ್ಟು ಬಿಡಿ. ಅಲ್ಲಿವರೆಗೆ ವೊಲಾಟಿಲಿಟಿ ಇಷ್ಟು ದಿನ ಅಪ್ಸೈಡ್ ಮೂವ್ ಆಯಿತು, ಇನ್ನು ವೊಲಾಟಿಲಿಟಿ ಸ್ಟಾರ್ಟ್ ಆಗ್ಬೋದು ಮಾರ್ಕೆಟ್ನಲ್ಲಿ ಅಂತ ಅನ್ನಿಸ್ತಾ ಇದೆ. ಇರಲಿ, ಇದು ಮೇಜರ್ ಸಪೋರ್ಟು ವೀಕ್ಲಿಯಲ್ಲಿ ಚಾರ್ಟ್ನಲ್ಲಿ 52,000 ಕ್ಲಿಯರ್ ಕಟ್ ಸಪೋರ್ಟ್ ಇದೆ. ಇನ್ನೂ 1,000ವರೆಗೂ ಕೆಳಗಡೆ ಬಂದರೂ ಬರ್ಬೋದು ಮಾರ್ಕೆಟು. ನಂತರ ನಾನು ಹೇಳಿದ್ನಲ್ಲ, ಈ ಥರ ಒಂದು ಕೆಳಗಡೆ ಬಂದು ಸಪೋರ್ಟ್ ತೊಗೊಂಡು ಮೂವ್ ಆಗ್ಬೋದು ಸ್ನೇಹಿತರೆ. ಸೊ ಅದು ಕೆಳಗಡೆ ಬರ್ಬೇಕಂದ್ರೆ ಇದು ವೀಕ್ಲಿ ಚಾರ್ಟು 1 ವಾರ 2 ವಾರ ಆಗುತ್ತೆ, ಅಲ್ಲಿಗೆ ಬಜೆಟ್ ಬರುತ್ತೆ. ಅಷ್ಟರೊಳಗೆ ಇಲ್ಲಿ ಟಚ್ ಆಗಿಬಿಟ್ಟು ಬಜೆಟ್ ದಿನ ಏನಾದರೂ ಮಾರ್ಕೆಟ್ ಪರವಾಗಿ ನ್ಯೂಸ್ ಬಂತಂದರೆ ಹ್ಯೂಜ್ ರ್ಯಾಲಿ ಅಪ್ಸೈಡ್ ಸಿಗೋ ಚಾನ್ಸಸ್ ಇದೆ ಸ್ನೇಹಿತರೆ. ಇದನ್ನೆಲ್ಲ ಸಿನಾರಿಯೋ ನಿಮ್ಮ ಗಮನದಲ್ಲಿರಲಿ. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡೋದಾದರೆ ಇವತ್ತು ಅಮೇರಿಕನ್ ಮಾರ್ಕೆಟು ಕ್ಲೋಸ್ ಇದೆ, ಹಾಲಿಡೇ ಇದೆ ಅಲ್ಲಿ ಅಮೇರಿಕಾದಲ್ಲಿ. ಆದರೆ ಫ್ಯೂಚರ್ಸ್, ಡವ್ ಫ್ಯೂಚರ್ಸ್ ಟ್ರೇಡ್ ಆಗ್ತಾ ಇರುತ್ತೆ, ಓಪನ್ ಇರುತ್ತೆ. ಹೇಗೆ ನಮ್ಮಲ್ಲಿ SGX ನಿಫ್ಟಿ ಮಾರ್ಕೆಟ್ ಕ್ಲೋಸ್ ಆದರೂ ಇರುತ್ತಲ್ಲ ಆ ಥರ, ಗಿಫ್ಟ್ ನಿಫ್ಟಿ ಆ ಥರ ಡವ್ ಫ್ಯೂಚರ್ಸ್ ಅಂತಾರೆ. ಅದು 40 ಪಾಯಿಂಟ್ ಪ್ಲಸ್ನಲ್ಲಿದೆ. ಆದರೆ S&P 500 -4 ನೋಡಿ, US ಟೆಕ್ -30, ಸ್ಮಾಲ್ ಕ್ಯಾಪ್ 2000 ಮೈನಸ್, ಎಲ್ಲ ಮೈನಸ್ನಲ್ಲಿವೆ. ಮೈಲ್ಡ್ ಫ್ಲ್ಯಾಟ್ನಲ್ಲಿ ಡವ್ ಫ್ಯೂಚರ್ಸ್ ಇದೆ. ಇನ್ನು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ 47 ಪಾಯಿಂಟ್ ಮೈನಸ್ನಲ್ಲಿದೆ. 47 ಪಾಯಿಂಟ್ಸ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಪ್ರೆಸೆಂಟು. ಅಂದರೆ ಮೋಸ್ಟ್ ಪ್ರಾಬ್ಲಿ ನಾಳೆ ಕೂಡ ಮಾರ್ಕೆಟು ಮೈಲ್ಡ್ ಗ್ಯಾಪ್ ಡೌನ್ ಓಪನಿಂಗ್ ಆಗ್ಬೋದು. ಅದು ಅಲ್ಲಿಂದ ಫಾಲ್ ಆಗಿಬಿಟ್ಟು ಸೆಕೆಂಡ್ ಹಾಫ್ನಲ್ಲಿ ರಿಕವರಿ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಕಾಷಿಯಸ್ ಆಗಿರಿ. ನೋಡಿ, FI ಡೇಟಾದಲ್ಲಿ FISಸು 2,500 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ನಿನ್ನೆ ಕೂಡ ಹ್ಯೂಜ್ ಕ್ವಾಂಟಿಟಿ ಬಾಯ್ ಮಾಡಿದ್ರು, ಆದರೂ ಕೂಡ ಮಾರ್ಕೆಟು ಫಾಲ್ ಆಯಿತು. ಬಟ್ ಲೇಟರ್ ಆನ್ ರಿಕವರ್ ಆಯಿತು. ಇವತ್ತು ಕೂಡ 2,500 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ನೋಡಬೇಕು ನಾಳೆ ಫಾಲ್ ಆದರೂ ಕೂಡ ಮೋಸ್ಟ್ ಪ್ರಾಬ್ಲಿ ರಿಕವರಿ ಆಗ್ಬೋದು ಅನಿಸುತ್ತೆ. ಇನ್ನು DIs ಏನು ಮಾಡ್ತಾರೆ? DIs ನ್ಯಾಚುರಲಿ ಸೆಲ್ ಮಾಡಿರ್ತಾರೆ. ಸ್ವಲ್ಪ ಆದರೂ ಕ್ವಾಂಟಿಟಿ ಅವರು ಸೆಲ್ ಮಾಡಿರ್ತಾರೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಮಾಡಿದ್ದಾರೆ. ಇವರು ಕೂಡ ಈಕ್ವಲ್ ಕ್ವಾಂಟಿಟಿ 2,500 ಕೋಟಿ, 2,300 ಕೋಟಿ ನೆಟ್ ಕ್ಯಾಶ್ ಸೆಲ್ ಮಾಡಿದ್ದಾರೆ. ನೋಡಿ, DIs ಸೆಲ್ ಮಾಡಿದ್ದಾರೆ, FIs ಬಾಯ್ ಮಾಡಿದ್ದಾರೆ. ಇಬ್ಬರು ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹೀಗಾಗಿ ನ್ಯೂಟ್ರಲ್ ಡೌನ್ ಸೈಡೇ ಜಾಸ್ತಿ ಕಾಣ್ತಾ ಇದೆ ನಾಳೆದು. ಬಟ್ ಲೇಟರ್ ಆನ್ ಸೆಕೆಂಡ್ ಹಾಫ್ನಲ್ಲಿ ರಿಕವರಿ ಆಗೋ ಚಾನ್ಸಸ್ ಇದೆ. ನಾಳೆಗೆ ಕೋಲ್ ಇಂಡಿಯಾ ಕನ್ಸಿಡರ್ ಮಾಡ್ಬೋದು. 489ನಲ್ಲಿದೆ. ಅದು ಶಾರ್ಟ್ಲಿ 500 ರೀಚ್ ಆಗೋ ಚಾನ್ಸಸ್ ಇದೆ. ಬಾಟಾ ಇಂಡಿಯಾ ಇದು 1,509ರಲ್ಲಿದೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ 1,520 ಕನ್ಸಿಡರ್ ಮಾಡ್ಬೋದು. ಹಾಗೆಯೇ ICICI ಬ್ಯಾಂಕ್ 1,233ರಲ್ಲಿ ಕ್ಲೋಸ್ ಆಗಿದೆ. 1,242 ಟಾರ್ಗೆಟ್ ಇಟ್ಕೋಬಹುದು. ಹಾಗೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 317 ಇದೆ. 300 ಶಾರ್ಟ್ ಟರ್ಮ್ನಲ್ಲಿ 330 ಬರೋ ಚಾನ್ಸಸ್ ಇದೆ. ಹಾಗೆ ಸ್ನೇಹಿತರೆ, ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಹಾಗೆ ಸ್ಟಾಕ್ಗಳ ಒಂದು ಮಾಹಿತಿ ಇರ್ಬೋದು, ಎಲ್ಲವೂ ಕೂಡ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು. ನಾನು ಯಾರಿಗೂ ಕೂಡ F&O ಟ್ರೇಡ್ ಮಾಡಲಿಕ್ಕೆ ರೆಕಮೆಂಡ್ ಮಾಡುವುದಿಲ್ಲ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹಾಗೆ ಯಾರಿಗೂ ಕೂಡ ಬೈ ಮಾಡಿ ಅಥವಾ ಸೆಲ್ ಮಾಡಿ ಅಂತ ಕೂಡ ಹೇಳುವುದಿಲ್ಲ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಇಲ್ಲದೆ ಇರೋ ಕಾರಣ ಕೇವಲ ಮಾಹಿತಿ ನೀಡುವುದಷ್ಟೇ ನನ್ನ ಕರ್ತವ್ಯ ಮತ್ತು ಕೆಲಸ ಆಗಿರ್ತದೆ. ಐ ಡೋಂಟ್ ರಿಕಮೆಂಡ್ ಎನಿಬಡಿ ಟು ಬೈ ಆರ್ ಸೆಲ್ ಆರ್ ಐ ಡೋಂಟ್ ರಿಕಮೆಂಡ್ ಎನಿಬಡಿ ಟು ಟ್ರೇಡ್ ಇನ್ ನಿಫ್ಟಿ ಆರ್ ಬ್ಯಾಂಕ್ ನಿಫ್ಟಿ. ನೀವು ನಿಮ್ಮ ಒಂದು
ನೀವು ಕೂಡ ರಿಸರ್ಚ್ ಮಾಡಿಬಿಟ್ಟು ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು ಸ್ನೇಹಿತರೆ. ಓಕೆ, ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ್ನೇಕ್ ತಡ, ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಹಾಗೆಯೇ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಬರ್ತಾ ಇದೆ. ಐ ಅಗ್ರಿ, ಮೊದಲೇ ಹೇಳಬೇಕಾಗಿತ್ತು, ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಹೇಳಬೇಕಾಗಿತ್ತು ನಾನು. ಐ ಅಪೋಲೋಜೈಸ್, ನಾನು ದಯವಿಟ್ಟು ಸಾರಿ ಕೇಳ್ತೀನಿ ಎಲ್ಲ ವೀಕ್ಷಕರಿಗೂ. ಆಡಿಯೋ ಸಮಸ್ಯೆ ಬರ್ತಾ ಇದೆ, ಧ್ವನಿಯ ಸಮಸ್ಯೆ ಬರ್ತಾ ಇದೆ, ನಿಜ. ಅದು ಸ್ವಲ್ಪ ಮೈಕ್ ಪ್ರಾಬ್ಲಮ್ ಇದೆ. ದಯವಿಟ್ಟು 1-2 ದಿನ ಕ್ಷಮೆ ಇರಲಿ, ನಂತರ ಸರಿ ಹೋಗುತ್ತೆ. ಐ ಅಪೋಲೋಜೈಸ್ ಫಾರ್ ದ್ಯಾಟ್. ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.